ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನಾವು ಈ ಸದನದಲ್ಲಿ ನಮ್ಮ ರಾಜ್ಯದ ಅನೇಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲು ಬಂದಿದ್ದೇವೆ. ನಾವು ಈ ಸದನದಲ್ಲಿ ನಮ್ಮ ಭಾರತೀಯ ಸಂವಿಧಾನಕ್ಕೆ ಯಾವುದೇ ಧಕ್ಕೆ ಬರದಂತೆ ಚರ್ಚೆ ಮಾಡಬೇಕು ಹಾಗೂ ವಿರೋಧ ಪಕ್ಷದವರು ಅವರ ರಾಜ್ಯದ ಸಮಸ್ಯೆಗಳ ಬಗ್ಗೆ ಆಡಳಿತ ಪಕ್ಷಕ್ಕೆ ಪ್ರಶ್ನೆಗಳನ್ನು ಕೇಳುತ್ತಾರೆ. ಆಡಳಿತ ಪಕ್ಷದವರು ಅದಕ್ಕೆ ಉತ್ತರಿಸಬೇಕು. ಅಧ್ಯಕ್ಷರೇ, ನಾನು ಈ ಸದನದಲ್ಲಿ ಈ ಸದನದಲ್ಲಿ ಭಾರತೀಯ ಸಂವಿಧಾನಕ್ಕೆ ಧಕ್ಕೆ ಬರದಂತೆ ನಡೆದುಕೊಳ್ಳುತ್ತೇವೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ. ಮೂರು ಬಾರಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚಿಸಿದ್ದೇನೆ, ಆದರೆ ಯಾವುದೇ ಫಲ ಸಿಕ್ಕಿಲ್ಲ. ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಕುಡಿಯಲು ಯೋಗ್ಯವಾದ ನೀರು, ವಿದ್ಯುತ್, ಶಿಕ್ಷಣ ದೊರಕಿಲ್ಲ ಹಾಗೂ ಸ್ಕೂಲ್, ಆಸ್ಪತ್ರೆ, ಕಾಲೇಜುಗಳನ್ನು ಕಟ್ಟಿಸುತ್ತಿಲ್ಲ. ಮೊನ್ನೆ ತಾನೇ ಪ್ರವಾಹ ಬಂದು ಎಷ್ಟೋ ಜನ ತಮ್ಮ ಪ್ರಾಣ ಕಳೆದುಕೊಂಡಿದ್ದಾರೆ. ಇದಕ್ಕೆಲ್ಲ ಯಾರು ಹೊಣೆ? ಈ ವರ್ಷದ ಬಜೆಟ್ ನಲ್ಲಿ ಶೇಕಡ 50% ಉತ್ತರ ಕರ್ನಾಟಕ ಅಭಿವೃದ್ಧಿಗೆ ಯೋಜನೆ ಮಾಡಿದ್ದೇವೆ. ಈ ರಾಜ್ಯದಲ್ಲಿ ನುಡಿದಂತೆ ನಡೆಯುವ ಯಾವುದಾದರೂ ಪಕ್ಷ ಇದೆ ಎಂದರೆ ಅದು ನಮ್ಮ ಕಾಂಗ್ರೆಸ್ ಮಾತ್ರ. ಖಂಡಿತವಾಗಿ ಉತ್ತರ ಕರ್ನಾಟಕವನ್ನು ಅಭಿವೃದ್ಧಿ ಮಾಡುತ್ತೇವೆ. ವಿರೋಧ ಪಕ್ಷದವರು ಗೃಹಲಕ್ಷ್ಮಿ ಯೋಜನೆಗೊಂಡು ಎಲ್ಲಾ ಕುಟುಂಬದ ಹೆಣ್ಣು ಮಕ್ಕಳಿಗೂ 2,000 ರೂಪಾಯಿ ಕೊಡುತ್ತಿದ್ದೀವಿ ಎಂದು ಹೇಳಿದರು. ಆದರೆ ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ಇನ್ನೂ ಹಣನೇ ಬಂದಿಲ್ಲ. ಇಂಥ ವಿರೋಧ ಸುಳ್ಳಾದ ಪಕ್ಷಕ್ಕೆ ನನ್ನ ಧಿಕ್ಕಾರ. ನೋಡಿ ಅಧ್ಯಕ್ಷೆ, ವಿರೋಧ ಪಕ್ಷದವರು ನಮ್ಮ ಸರ್ಕಾರದ ಬಗ್ಗೆ ಟೀಕೆ ಮಾಡಲು ಏನೇನೋ ಬಾಯಿ ಬಂದಂಗೆ ಹೇಳ್ತಿದ್ದಾರೆ. ನಮ್ಮ ಸರ್ಕಾರ ಖಂಡಿತವಾಗಿಯೂ ಪ್ರತಿ ಮನೆಯ ಕುಟುಂಬದ ಯಜಮಾನಿಗೆ 2,000 ಪ್ರತಿ ತಿಂಗಳು ಹಾಕುತ್ತಿದ್ದೇವೆ. ನೋಡಿ ಅಧ್ಯಕ್ಷ, ಶಿಕ್ಷಣ ಸಚಿವರು SSLC ಪಾಸಿಂಗ್ ಮಾರ್ಕ್ಸ್ ಅನ್ನು 35% ಇಂದ 33% ಇಳಿಸಿದ್ದಾರೆ. ಈ ಮೂಲಕ ಶಿಕ್ಷಣದ ಗುಣಮಟ್ಟ ಕುಗ್ಗುತ್ತಿದೆ. ಹಾಗೆ ವಿದ್ಯಾರ್ಥಿಗಳು ಸಹ ಸೋಮಾರಿಗಳಾಗುತ್ತಿದ್ದಾರೆ. ಇದು ರಾಜ್ಯದ ಅಭಿವೃದ್ಧಿಗೆ ಮಾರಕವಾಗಿದೆ. ಮತ್ತು ಎಷ್ಟೋ ಶಾಲೆಗಳಲ್ಲಿ ಬೆಳಗ್ಗೆ 5 ಗಂಟೆಯಿಂದ ಸಾಯಂಕಾಲ 8 ಗಂಟೆವರೆಗೆ ಶಿಕ್ಷಣ ನಡೆಸುತ್ತಿದ್ದರು. ಆದರೆ ಈಗ ಅದು ಶಿಕ್ಷಕರು ಮಕ್ಕಳನ್ನು ನಿರ್ಲಕ್ಷಿಸುತ್ತಿದ್ದಾರೆ. ಏಕೆಂದರೆ ಅವರು ಪಾಸ್ ಆಗ್ತಾರೆ ಎಂಬ ನಂಬಿಕೆ ಶಿಕ್ಷಕರಲ್ಲಿ ಸಹ ಬಂದ್ಬಿಟ್ಟಿದೆ. ನೋಡಿ ಸಭಾಧ್ಯಕ್ಷೆ, ನಾವೇನಾದ್ರೂ 5 ಗಂಟೆಯಿಂದ 8 ಗಂಟೆವರೆಗೂ ಓದಿದ್ರೆ ಈಗ IAS IPS ಆಗೋದಿಲ್ಲ. ನೋಡಿ, ನೀವು IAS IPS ಆಗದೆ ಇರ್ಬೋದು, ಆದರೆ ಅವ್ರನ್ನ ಕಂಟ್ರೋಲ್ ಮಾಡೋ ಪವರ್ ನಿಮ್ಮ ಹತ್ರ ಇದೆಯಲ್ಲ. ಸರಿ ಆಯ್ತು. ಮೊನ್ನೆ ಸಭಾಧ್ಯಕ್ಷೆ, ವಿರೋಧ ಪಕ್ಷದವ್ರು ಏನ್ ಹೇಳಿದ್ರು, ಪಾಸಿಂಗ್ ಮಾರ್ಕ್ಸ್ ಯಾಕೆ ಕಡಿಮೆ ಮಾಡಿದೀವಿ ಅಂತ. ಹೌದು, ನಾವು ಒಪ್ಕೋತೀವಿ, ಪಾಸಿಂಗ್ ಮಾರ್ಕ್ಸ್ ಕಡಿಮೆ ಮಾಡಿದೀವಿ. ಯಾಕಂದ್ರೆ ಮಕ್ಕಳು ಪಾಸ್ ಆಗಬೇಕು ಅನ್ನೋ ನಮ್ಮ ಉದ್ದೇಶ ಅಷ್ಟೇ. ಬೇಕಾದ್ರೆ ನೋಡಿ, ನೀವು ಕೇರಳದಲ್ಲಿ 33 ಪಾಸಿಂಗ್ ಮಾರ್ಕ್ಸ್ ಹಾಗೂ ಉತ್ತರ ಭಾರತದಲ್ಲಿ 30 ಪಾಸಿಂಗ್ ಮಾರ್ಕ್ಸ್. ನಮ್ಮ ರಾಜ್ಯದಲ್ಲಿ 35-38 ಪಾಸಿಂಗ್ ಮಾರ್ಕ್ಸ್ ಆದ್ರೆ ಮಕ್ಕಳಿಗೆ ಪಾಸ್ ಆಗ್ತಾರೆ. ಹಾಗೆ ಬೇರೆ ರಾಜ್ಯದಲ್ಲಿ SSLC ಪಾಸ್ ಮಾಡ್ಕೊಂಡು ನಮ್ಮ ರಾಜ್ಯದಲ್ಲಿ ಬಂದು ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾರೆ. ಮತ್ತೆ ನಮ್ಮ ಜನಗಳು ಏನ್ ಮಾಡ್ಬೇಕು? ಇವರಲ್ಲಿ ಕೆಲಸಕ್ಕೆ ಹೋಗ್ಬೇಕು. ಹಾಗೆ ನೋಡಿದ್ರೆ ನಾವು ಪಾಸ್ ಮಾಡಿರೋ ಉದ್ದೇಶ ಇಷ್ಟೇನೆ, ಮಕ್ಕಳು ಪಾಸ್ ಆಗ್ಬೇಕು ಅನ್ನೋದಷ್ಟೇ. ನೋಡಿ, ನೀವು ಈ ತರ ಶಿಕ್ಷಣ ಕಮ್ಮಿ ನೋಡಿ, ನೀವು ಈ ಮಾರ್ಕ್ಸ್ ಕಮ್ಮಿ ಮಾಡೋದ್ಕಿಂತ ಒಳ್ಳೆ ಟ್ರೈನಿಂಗ್ ಆಗಿರೋ ಟೀಚರ್ಸ್ ನ ಶಿಕ್ಷಣಕ್ಕೆ ಕಲಿಸಬಹುದು ಅಲ್ವಾ? ಅಲ್ಲ ಕಣ್ರಿ, ಮಾಡಿದೀವಲ್ರಿ, ನೀವು ನೋಡಿದ್ರೆ ಏನೇನು ಮಾತಾಡಿ ಬನ್ನಿ. ಆಯ್ತು, ನಾವು ನಮ್ಮ ರಾಜ್ಯದಲ್ಲಿ ಎಷ್ಟೋ ಸಮಸ್ಯೆಗಳಿದೆ. ನಮ್ಮ ರಾಜ್ಯದ ಅಭಿವೃದ್ಧಿ ಯಾವಾಗ ಮಾಡ್ತಾರೆ ಇವರು? ನೋಡಿ ಸಭಾಧ್ಯಕ್ಷರೇ, ಮನುಷ್ಯರಿಗೆ ತಾಳ್ಮೆ ಅಷ್ಟು ಮುಖ್ಯ. ನಾವು ವಿರೋಧ ಪಕ್ಷ ನಾಯಕರು ಕೂಡ ತಾಳ್ಮೆ ಅಷ್ಟೇ ಮುಖ್ಯ. ಇನ್ನು 2.5 ವರ್ಷ ಇದೆ, ನಾವು ಅಷ್ಟರಲ್ಲಿ ನಮ್ಮ ರಾಜ್ಯದ ಅಭಿವೃದ್ಧಿ ಮಾಡ್ತೀವಿ. ಅವರು ವಿರೋಧ ಪಕ್ಷ ನಾಯಕರೇ ಇನ್ನ ಯಾವೇ ಅಷ್ಟೇ ಅಧ್ಯಕ್ಷರೇ, ಗ್ಯಾರಂಟಿಗಳು ಜಾರಿ ತಂದು ಓಟ್ ಸೆಳೆಯಲು ಮಾತಾಡೋ ಒಂದು ಕುತಂತ್ರ, ಅದೇ ಗ್ಯಾರಂಟಿಗಳು. ಕುತಂತ್ರ ಕೂಡ ಗ್ಯಾರಂಟಿಗಳು. ನೋಡಿ ಸಭಾಧ್ಯಕ್ಷರು, ನಾವು ಗ್ಯಾರಂಟಿಗಳಂತಂದ್ರೆ ನಾವು ಓಟ್ ಹಾಕ್ಸ್ಕೊಳ್ಳೋ ಬುದ್ಧಿ ನಮ್ಗಿಲ್ಲ. ಜನರು ನಮ್ಮ ಮೇಲೆ ನಂಬಿಕೆ ಇಟ್ಟು ಅವ್ರು ಓಟ್ ಹಾಕಿದ್ದಾರೆ, ಅದಕ್ಕೆ ನಾವು ಸೇಮ್ ಕೂತಿದ್ದೀವಿ. ಮತ್ತೆ ನೋಡಿದ್ರೆ ಬಿಜೆಪಿ ಸರ್ಕಾರದಲ್ಲಿ ಎಷ್ಟೊಂದು ರಾಜ್ಯಗಳಲ್ಲಿ ಅವರ ಗ್ಯಾರಂಟಿಗಳು ಕೊಡ್ತಿದ್ದಾರೆ. ಮಧ್ಯಪ್ರದೇಶದಲ್ಲಿ, ಮಹಾರಾಷ್ಟ್ರದಲ್ಲಿ ಎಲ್ಲ ಅವರೇ ಕೊಡ್ತಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ನೀವು ಯೋಗ್ಯತೆಯಲ್ಲಿ CM ಆಗಂಗೇ ಇಲ್ಲ. ಗ್ಯಾರಂಟಿ ಯೋಜನೆಗಳಿಂದಾನೇ CM ಆಗಿದ್ದೀರಾ. ಎಲ್ಲ ಕಡೆ ನಮ್ಮ ಯೋಗ್ಯತೆ ನೀವೇ ಆಗ್ರಿ. ನೋಡಿ ಸಭಾಧ್ಯಕ್ಷರು, ಗೃಹಲಕ್ಷ್ಮಿ ಯೋಜನೆಯ ಪ್ರತಿ ಮಹಿಳೆಯರಿಗೆ ಗೃಹಲಕ್ಷ್ಮಿ 2,000 ಅಂತ ಕೊಟ್ಟಿ ಮನೆಯಲ್ಲಿ ಜಗಳ, ಮನೆ ಒಡೆಯ ಕೆಲಸ ಮಾಡ್ತಾರೆ. ಈಕ್ವಲ್ ಅಂತ ಇವ್ರು ಗಂಡಸರಿಗೊಂದು ಹೆಂಗಸರಿಗೊಂದು ಮಾಡೋದ್ರಿಂದ ಆರ್ಟಿಕಲ್ 40 ಸಂವಿಧಾನ ರೂಲ್ಸ್ ಏನು ಫಾಲೋ ಮಾಡ್ತಾವ್ರು ಇವರು ಹೇಳಿದಿರಲ್ಲ. ಈಗ ಅದೇ ರೀತಿ ಗುಜರಾತ್ 5 ವರ್ಷ CM ನಾನೇ ಎಂದು ಹೇಳಿ
ಸದನದಲ್ಲಿ ಜಗಳ ಆಡೋದು ಅದು ಇದು ಏನಾದ್ರು ಮಾಡೋದು ಬರೀ ಧಿಕಾರ ಅನ್ನೋದಷ್ಟೇ ನಿಮ್ಗೆ ಗೊತ್ತಿರೋದು. ಬರೀ ಅದು ಇದು ಏನಾದ್ರು ಜಗಳ ಆಡೋದೇ ಅಷ್ಟೇ ನಿಮ್ದು ಮಾತ್ರ ನೋಡ್ಕೊಬೇಡ್ರಿ, ಬಂದು ನಮ್ದೇ ನೋಡ್ಕೊಳ್ರಿ ಫಸ್ಟು. ಇಲ್ಲ ಕಣಯ್ಯ, ನಾನು ಆಗ್ತೀನಿ, ಮುಂದಿನ ಸಲ ನಾನೇ ಸಿಎಂ. ಮಾನ್ಯ ಅಧ್ಯಕ್ಷರೇ, ಸಿದ್ದರಾಮಯ್ಯ ಅವರು ಹೇಳ್ತಾರೆ ನಾನೇ 5 ವರ್ಷ ಸಿಎಂ ಅಂತ. ಕಾಂಗ್ರೆಸ್ಗೆ ಜೈ, ಬಿಜೆಪಿಗೆ ಜೈ, ಮೋದಿ ಸರ್ಕಾರಕ್ಕೆ ಜೈ. ಫ್ರೀ ಬಸ್ ಅಂತ ಹೇಳಿದ್ರು, ಅದರಲ್ಲಿ ಎಷ್ಟೊಂದು ಜನ ಮಹಿಳೆಯರು ಡ್ರೈವರ್ ಸೀಟು ಬಿಡಕ್ ಕೂತಾರೆ. ಎಷ್ಟು ಜನ ಸತ್ಯ ಎಷ್ಟೊಂದು ಹೆಣ್ಮಕ್ಳು ಧರ್ಮಸ್ಥಳ ಮಾಡಿದಾಗ ಆಗಿದೆ. ಮತ್ತೆ ಡ್ರೈವರ್ ಹೇಳಿರೋ ಪ್ರಕಾರ ಎಲ್ಲಾರ್ಗೂ ಒಂದೇ ಇವ್ರು ಮಾಡ್ತಾರೆ ಅದೇನೋ ಗಂಡಸರು ಮಾತ್ರ ನಿಂತ್ಕೊಂಡು ಹೋಗ್ಬೇಕು, ಹೆಂಗಸರು ಕೂತ್ಕೊಂಡು ಹೋಗ್ಬೇಕು ಅಂತ. ಗಂಡಸರಿಗೆ ಟಿಕೆಟ್ ಜಾಸ್ತಿ ಮಾಡಿ ಬಸ್ ಎಲ್ಲ ಟಿಕೆಟ್ ಜಾಸ್ತಿ ಮಾಡೋರು. ಇದರಿಂದಲೇ ಅದರಲ್ಲಿ ಅಧ್ಯಕ್ಷರೇ, ನಮ್ಮ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಬಿಗ್ ಬಾಸ್ ಮನೆಗೆ ಇಲ್ಲಿ ಹುಡುಗರನ್ನು ಭೇಟಿ ಮಾಡಕ್ ಟೈಮ್ ಐತೆ, ಆದ್ರೆ ನಮ್ಮ ಉತ್ತರ ಕರ್ನಾಟಕದ ಸಮಸ್ಯೆಗಳು ಬಂದು ಟೈಮೇ ಇಲ್ಲ. ಅಲ್ಲ ಸಭಾಧ್ಯಕ್ಷರೇ, ಹಳ್ಳಿ ಹುಡುಗ ಬೆಳೀತಾ ಇದ್ರೆ ಬೆಳಿಗ್ಗೆ ಬಿಡ್ರಿ, ಬೆಳೆ ಹುಡುಗರು ನಾವು ಕೈ ಜೋಡಿಸ್ತೀವಿ. ಮತ್ತೆ ನಾವು ನನ್ನ ಸ್ವಂತ ಖುಷಿಗೋಸ್ಕರ ನಾನು ಮೀಟ್ ಮಾಡಕ್ ಹೋಗಿದ್ದು. ನಾವು ಉತ್ತರ ಕರ್ನಾಟಕ ಹೋಗಿರೋದು ನಮ್ಗೆ ಟೈಮ್ ಇರಲಿಲ್ಲ, ಟೈಮ್ ಇದ್ದಾಗ ಹೋಗ್ತೀವಿ. ಮಾನ್ಯ ಅಧ್ಯಕ್ಷರೇ, ನಮ್ಮ ಸಿಲಿಕಾನ್ ಸಿಟಿ ಕಡೆ ಎಷ್ಟು ಗುಂಡಿ ಎಷ್ಟು ಹಳ್ಳ ಐತೆ ರೋಡ್ ಅಲ್ಲಿ, ಅವರು ಆ ಕಡೆ ತಲೆನೂ ಹಾಕಕ್ಕಾಗಲ್ಲ. ನಾವು ದಿನ ಅದೇ ರಸ್ತೆ ಓಡಾಡ್ತೀವಿ. ಎಷ್ಟು ಜನ ಸಾವಾಗಿದೆ 2024ರಿಂದ 2024ವರೆಗೂ ದಾಖಲೆಗಳಿದೆ. ಬರೀ ಟಿವಿ ನ್ಯೂಸ್ ನೋಡ್ಬಿಟ್ಟು ಎಲ್ಲ ಹೇಳೋದು, ಅಲ್ಲೋಗಿ ನೋಡಿ ಫಸ್ಟ್, ಅಲ್ಲಿ ಏನ್ ಸತ್ತಿಲ್ಲ, ಸುಮ್ನೆ ಅಲ್ಲಿ ಕಾಲ್ ಕೈ ಏನಾಗಿರ್ತಾವ ಅಷ್ಟೇ. ಮಾನ್ಯ ಅಧ್ಯಕ್ಷರೇ, ನಾವು ನೋಡಿರೋದಕ್ಕೆ ಅಲ್ಲಿ ಹೋಗಿ ಸರ್ಕಾರ